ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ಸುದ್ದಿ ಸಮಾಚಾರ ಏನು ಅಂತ ನೋಡೋಣ. ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರಾಜ್ಯ ಸರ್ಕಾರವು ಪ್ರತ್ಯೇಕ ಮಹಿಳಾ ಜಾನಪದ ಅಕಾಡೆಮಿ ಸ್ಥಾಪಿಸಬೇಕು ಎಂದು ಡಾಕ್ಟರ್ ಎಸ್ ಬಾಲಾಜಿ ಅವರು ಅಭಿಮತವನ್ನು ವ್ಯಕ್ತಪಡಿಸಿದರು. ಪಟ್ಟಣದಲ್ಲಿ ಮಂಗಳವಾರ ನಡೆದ ಜಿಲ್ಲಾ ಪ್ರಥಮ ಮಹಿಳಾ ಸಮ್ಮೇಳನದಲ್ಲಿ ರಾಜ್ಯ ಸರ್ಕಾರವು ಪ್ರತ್ಯೇಕ ಮಹಿಳಾ ಜಾನಪದ ಅಕಾಡೆಮಿ ಸ್ಥಾಪಿಸಬೇಕು ಎಂದು ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಎಸ್ ಜಾನಪದ ಬಾಲಾಜಿಯವರು ಪಟ್ಟಣದ ಗುರು ಸಿದ್ದರಾಮೇಶ್ವರ ಭವನದಲ್ಲಿ ಪ್ರಾಸ್ತಾವಿಕ ನುಡಿಯಲ್ಲಿ ಮಾತನಾಡಿದರು. ಕನ್ನಡ ಜಾನಪದ ಪರಿಷತ್ ರಾಜ್ಯಾಧ್ಯಕ್ಷ ಎಸ್ ಬಾಲಾಜಿ, ಮಹಿಳಾ ಸಬಲೀಕರಣ ನಿಟ್ಟಿನಲ್ಲಿ ಪರಿಷತ್ ಜಿಲ್ಲಾ ಮಹಿಳಾ ಜಾನಪದ ಸಮ್ಮೇಳನ ಹಮ್ಮಿಕೊಂಡಿದೆ. ಸರ್ಕಾರ ಜಾನಪದ ಮಹಿಳಾ ಅಕಾಡೆಮಿ ಸ್ಥಾಪಿಸಬೇಕು. ಜನಪದ ಉಳಿದಿರುವುದು ಮತ್ತು ಬೆಳವಣಿಗೆಯಾಗಿ ಕಾಣುತ್ತಿರುವುದು ಮಹಿಳೆಯರಿಂದಲೇ ಆಗಿದೆ. ಸರ್ಕಾರ 10 ವರ್ಷದಿಂದ ಪರಿಷತ್ತಿಗೆ ಯಾವುದೇ ಅನುದಾನ ನೀಡಿಲ್ಲ. ಆದರೂ ರಾಜ್ಯಾದ್ಯಂತ ಸಂಚಾರ ಮಾಡಿ ಎಲೆಮರೆಕಾಯಿಯಂತಿರುವ ಕಲಾವಿದರನ್ನು ಗುರುತಿಸಿ ಅವರ ಕಲೆಯನ್ನು ಪರಿಚಯಿಸುತ್ತಿದೆ. ಸರ್ಕಾರ ಮಹಿಳಾ ಜಾನಪದ ಕಲಾವಿದರ ಮಾಶಾಸನ ದೊರಕಿಸಿಕೊಡಬೇಕು. ನೆರೆಯ ಆಂಧ್ರ ಪ್ರದೇಶದಲ್ಲಿ ಇರುವಂತೆ ಕನಿಷ್ಠ ಮಾಶಾಸನ 10,000ಕ್ಕೆ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದರು. ಸಮಾರಂಭದ ಅಧ್ಯಕ್ಷತೆ ವಹಿಸಿ ತರೀಕೆರೆ ಶಾಸಕರಾದ ಜಿಎಸ್ ಶ್ರೀನಿವಾಸ್ ಅವರು ಮಾತನಾಡಿ, ಜನಪದ ಗ್ರಾಮೀಣ ಸಂಸ್ಕೃತಿಯ ಪ್ರತಿಬಿಂಬವಾಗಿದೆ. ಮನರಂಜನೆ ಜತೆಗೆ ಮೌಲ್ಯದ ನಡೆ ನುಡಿ ಕಟ್ಟಿಕೊಡುತ್ತಿದೆ ಎಂದರು. ಜನಪದ ಉಳಿಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಪರಿಷತ್ ಅಧ್ಯಕ್ಷ ಬಾಲಾಜಿ ಹಾಗೂ ಜಿಲ್ಲಾ ಮಹಿಳಾ ಜಾನಪದ ಸಮ್ಮೇಳನ ಸಂಘಟಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದವರ ಕಾರ್ಯ ಶ್ಲಾಘನೀಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೆ ಮಹಿಳಾ ಕಲಾವಿದರಿಗೆ ಮಾಶಾಸನ ಹೆಚ್ಚಿಸುವ ಬಗ್ಗೆ ಸದನದ ಬಗ್ಗೆ ಗಮನ ಸೆಳೆಯುವುದಾಗಿ ಹಾಗೂ ಮುಖ್ಯಮಂತ್ರಿಯವರೊಂದಿಗೆ ಚರ್ಚಿಸುವುದಾಗಿ ಹೇಳಿದರು. ಸಮ್ಮೇಳನ ಅಧ್ಯಕ್ಷರಾದ ಡಾಕ್ಟರ್ ಮಂಜುಳಾ ಹುಲಹಳ್ಳಿ ಅವರು ಮಾತನಾಡುತ್ತಾ, ಅಜ್ಜಂಪುರ ಮಹಿಳಾ ಜಾನಪದ ಪರಿಷತ್ ಕನ್ನಡ ಸಂಸ್ಕೃತಿಯ ರಕ್ಷಣೆಯಲ್ಲಿ ತನ್ನ ಅಪೂರ್ವ ಹೆಜ್ಜೆ ಗುರುತುಗಳನ್ನು ದಾಖಲಿಸಿದೆ. ಸರ್ಕಾರದಿಂದ ಯಾವುದೇ ಅನುದಾನ ನಿರೀಕ್ಷಿಸದೆ ಜನಪದ ಸಾಮಾನ್ಯರ ಶ್ರೀರಕ್ಷೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದು ಪರಿಷತ್ತಿನ ನಿಜವಾದ ಹೆಗ್ಗಳಿಕೆ ಎಂದು ಅಭಿಪ್ರಾಯಪಟ್ಟರು. ಕನ್ನಡ ಜಾನಪದ ಪರಿಷತ್ತು 31 ಜಿಲ್ಲೆಗಳಲ್ಲಿ 180ಕ್ಕೂ ಹೆಚ್ಚು ತಾಲೂಕುಗಳಲ್ಲಿ ಅವರ ರಾಜ್ಯಗಳಲ್ಲೂ ಹೊರ ದೇಶಗಳಲ್ಲೂ ಘಟಕಗಳನ್ನು ಸ್ಥಾಪಿಸುತ್ತಿದೆ. ಇದು ನಮ್ಮೆಲ್ಲರ ಹೆಮ್ಮೆ ಮತ್ತು ಅಭಿಮಾನಕ್ಕೆ ಕಾರಣವಾಗಿದೆ ಎಂದರು. ಪ್ರಧಾನ ಕಾರ್ಯದರ್ಶಿ ಕೆಎಸ್ ಕೌಜಗ ಈ ಸಮ್ಮೇಳನದಲ್ಲಿ ಹನ್ನೆಮಠದ ಮರಳುಸಿದ್ಧ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಎಜೆ ರೇವಣ್ಣ, ಎಸಿ ಚಂದ್ರಪ್ಪ, ಸಿಡಿಪಿಒ ಚರಣ್ರಾಜ್, ಮಹೇಂದ್ರಚಾರ್, ಎಬಿ ನವೀನ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದಯಾನಂದ್, ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಕವಿತಾ ಕೇಶವಮೂರ್ತಿ, ಅಜ್ಜಂಪುರ ಘಟಕದ ಅಧ್ಯಕ್ಷರು ಪುಷ್ಪಾ ಬಿಕೆ, ಕಾರ್ಯದರ್ಶಿ ಮಧುಮಾಲಾ, ರಂಜಿತಾ ಶ್ರೀನಿವಾಸ್, ನೀಲಾಂಬಿಕಾ ಮುಂತಾದ ಸದಸ್ಯರು ಭಾಗವಹಿಸಿದರು.
ಹಚ್ಚೆವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೆವು ಕನ್ನಡದ ದೀಪ ಹಚ್ಚೆವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು ಎಲ್ಲೆಲ್ಲಿ ಕನ್ನಡದ ಕಂಪ ಸೂಸಲು ಅಲ್ಲಲ್ಲಿ ಕರ್ಣ ಚಾಚೆವು ನಾರಿಯೊಂದಿಗೆ ನಡೆದರೆ ಸಿಗುವುದು ಜೀವನದ ಸಾರ. ಬಾಳೊಂದು ಭಾವಗೀತೆ, ಅನುರಾಗ ತುಂಬಿದ ಕವಿತೆ, ಅದ ನುಡಿಸುವಳು ವನಿತೆ, ಅದ ನುಡಿಸಿ ಪಡೆವಳು ಸಾರ್ಥಕತೆ. ಈ ಮೇಲಿನ ಮಾತಿನಂತೆ ಜೀವನದಲ್ಲಿ ತನ್ನ ಸಾರ್ಥಕತೆಯನ್ನು ಸಾಹಿತ್ಯ ಲೋಕದಲ್ಲಿ ಹಲವಾರು ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಡಾಕ್ಟರ್ ಮಂಜುಳಾ ಉಳ್ಳಳ್ಳಿ ಅವರು ಮಾರ್ಚ್ 28ರಂದು ಕರ್ನಾಟಕದ 4 ವಿಭಾಗದ ಅಕಾಡೆಮಿಗಳ ಸ್ಥಾಪನೆ ಆಗಬೇಕು. ಅದಾದರೆ ಖಂಡಿತವಾಗ್ಲೂ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಎಲ್ಲ ಜನಪದ ಕಲೆ ಮತ್ತು ಕಲಾವಿದರಿಗೆ ಮಾಶಾಸನ ಸಿಗೋದಾಗಲಿ, ಅದು ಮಾಶಾಸನ ಸಹ ಇವತ್ತು ಭಾಳಷ್ಟು ಕಡಿಮೆ ಕೊಡ್ತಾ ಇದ್ದಾರೆ. ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ 10,000 ಮಾಶಾಸನ ಇದೆ, ನಮ್ಮ ರಾಜ್ಯದಲ್ಲಿ ಕೇವಲ 2,000 ಮಾಶಾಸನ ಇದೆ. ಸನ್ಮಾನ್ಯ ಶಾಸಕರು ಇದರ ಬಗ್ಗೆ ಗಮನ ಹರಿಸಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ 5,000 ರೂಪಾಯಿ ಮಾಶಾಸನ ಕನಿಷ್ಠವಾಗಿ ಮಾಡಿಸಿ ಕಲಾವಿದರಿಗೆ, ಮತ್ತು ವಯೋಮಿತಿ ಸಹ ಇವತ್ತು 58 ವರ್ಷಕ್ಕೆ ಮಾಡಿದ್ದಾರೆ. ಯಾರು 55 ವರ್ಷ ಬದುಕಲ್ಲ, ಭಾಳಷ್ಟು ಕಡಿಮೆ ಜನ ಬದುಕ್ತಿರೋದ್ರಿಂದ 45 ವರ್ಷಕ್ಕೆ ಮಾಶಾಸನ ಕೊಡೋ ರೀತಿ ಸರ್ಕಾರಕ್ಕೆ ಆಗ್ರಹಿಸಬೇಕು ಅಂತ ಕಲಾವಿದರ ಪರವಾಗಿ ಮಾನ್ಯ ಶಾಸಕರು ಸಹ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹೀಗಾಗಿ ಮಹಿಳಾ ಜಾನಪದದಲ್ಲಿ ರಾಜ್ಯದ ಮೂಲೆ ಮೂಲೆಯಲ್ಲೂ ಸಹ ಸೋಬಾನೆ ಪದಗಳಾಗ್ಬೋದು, ರಾಗಿ ಬೀಸ ಕಲ್ಲಿನ ಪದಗಳಾಗ್ಬೋದು, ಹುಟ್ಟೋ ಪದಗಳು ಮತ್ತು ಎಲ್ಲ ಪ್ರಕಾರದ ಜಾನಪದವನ್ನು ಜೀವಂತವಾಗಿಟ್ಟಿರ್ತಕ್ಕಂಥದ್ದು ಮಹಿಳೆಯರು. ಇವತ್ತು ಮನೆಯಿಂದ ಪ್ರಾರಂಭವಾಗಿ ವಿಶ್ವವಿದ್ಯಾಲಯದವರೆಗೂ ಸಹ ಜಾನಪದದ ಜೀವಂತಿಕೆಗೆ ಪ್ರಮುಖ ಕಾರಣ ಮಹಿಳೆಯರಾಗಿರೋದ್ರಿಂದ ಮಹಿಳಾ ಸಮ್ಮೇಳನ ಮಾಡೋದನ್ನು ತೀರ್ಮಾನ ಮಾಡಿ ಮುಂದಿನ ದಿನಗಳಲ್ಲಿ ರಾಜ್ಯದ 31 ಜಿಲ್ಲೆಗಳು ಸಹ ಮಹಿಳಾ ಘಟಕಗಳಿಗೆ 9 ಜಿಲ್ಲೆಯಲ್ಲಿ ಮಹಿಳಾ ಘಟಕ ಇದೆ. ಇರ್ತಕ್ಕಂಥ ಜಾನಪದ ಕಲಾವಿದರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಬೇಕಾಗ್ತದೆ. ಏಕೆಂದರೆ ಮೊದಲ ಒಂದು ಸಮ್ಮೇಳನ ಕನ್ನಡ ಜಾನಪದ ಪರಿಷತ್ತು ಬೆಂಗಳೂರು, ಜಿಲ್ಲಾ ಜಾನಪದ ಪರಿಷತ್ ಮಹಿಳಾ ಘಟಕ ಚಿಕ್ಕಮಗಳೂರು, ಚಿಕ್ಕಮಗಳೂರು ಜಿಲ್ಲಾ ಪ್ರಥಮ ಮಹಿಳಾ ಕನ್ನಡ ಜಾನಪದ ಸಮ್ಮೇಳನ 2026. ನಮ್ಮ ಬದುಕಿ ಜಾನಪದ ಸರ್ವಾಧ್ಯಕ್ಷರನ್ನು ಸನ್ಮಾನಿಸಿದಂಥ ಎಲ್ಲ ಗಣ್ಯರಿಗೆ ನೋಡೋಕ್ಕೆ ನಮ್ಮ ಕಣ್ಣಿಗೆ ಎರಡು ಏನೋ ಅಂದಾಜಲ್ಲ. ಇವತ್ತು ಮಹಿಳೆಯರು ಕನ್ನಡ ಜಾನಪದದಲ್ಲಿ ಇಲ್ಲ ಅಂತ ತಿಳ್ಕೊಂಡಿದ್ದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ. ಇವತ್ತು ವಿಶಾಲಾಕ್ಷನವರು ಅದು ಬೆಳೆಸಿದ ಹೆಚ್ಚಿನ ರೀತಿಯಲ್ಲಿ ಬೆಳೆಸಬೇಕು. ಇದನ್ನು ಎಲ್ಲ ಜಿಲ್ಲೆಗಳಲ್ಲೂ ಘಟಕಗಳನ್ನು ಸ್ಥಾಪಿಸಿ ಕನ್ನಡ ಜಾನಪದ ಸಮ್ಮೇಳನ ಇದೆ ಅಂತ ನಿಮ್ಮನ್ನು ಸೃಷ್ಟಿ ಮಾಡಬೇಕಂತೇಳಿ ತಮ್ಮಲ್ಲಿ ಮಾತು ಹೇಳಬೇಕಂತ. ನಮ್ಮ ಶಾಸಕರು ನಮ್ಮೆಲ್ಲ ಕಾರ್ಯಕ್ರಮಗಳು ಕೂಡ ಸೇರಿರುತ್ತಾರೆ. ಒಳ್ಳೆಯ ಅಧಿಕಾರಿಯಾಗಿ ಜಿಲ್ಲಾ ಮಟ್ಟದ ಯುವ ಕಡೆಯಲ್ಲಿ ಕೆಲಸ ಮಾಡ್ತಾರೆ. ಡೆಪ್ಯೂಟಿ ಡೈರೆಕ್ಟರ್ ಆಗಿ ಪ್ರೊಫೆಸರ್ ಕೂಡ PhD ಮಾಡಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ 23 ಗ್ರಂಥಗಳನ್ನು ಅವರೇ ರಚಿಸಿದ್ದಾರೆ. ಅದು ಕ್ಲಬ್ಸ್ ಆಗಬೇಕಾದ್ರೆ 23 ಗ್ರಂಥಗಳನ್ನು ರಚಿಸಿದ್ದಾರೆ. ಹಲವಾರು ಕೃತಿಗಳನ್ನು ಅವರು ಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಒಂದು ಅಧ್ಯಕ್ಷರಾಗಿರೋದು ತುಂಬ ಒಳ್ಳೆಯ ವ್ಯಕ್ತಿಯಿಂದ ನೀವು ಆರಿಸಿದ್ದೀರ ಅಂತ ಹೇಳಿ ಸಂಬಂಧಪಟ್ಟ ಎಲ್ಲರೂ ಧನ್ಯವಾದ ಹೇಳಿ. ರಾಜ್ಯಾಧ್ಯಕ್ಷರು ಇವತ್ತು ಎಲ್ಲ ಕಡೆ ಓಡಾಡೋದ್ರಿಂದ ಇವತ್ತು ಜನಪದ ಉತ್ಸವದ ಬಗ್ಗೆ ಕೆಲಸಗಳನ್ನು ಮಾಡ್ತಿದ್ದಾರೆ. ಇವರು ಅಪಾರ ಶ್ರಮವನ್ನು ವಹಿಸಿ ಬಂಧುಗಳಿಗೆ ಮನಪೂರ್ವಕವಾಗಿ ಅವರು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ.
ಇವರು ಜಾನಪದ ವಿದ್ವಾಂಸರಾಗಿ ಸಂಘಟಕರಾಗಿ ಅವರು ಪ್ರೋತ್ಸಾಹ ಕೊಡ್ತಿದ್ದಾರೆ. ಜನಪದ ಕಲಾವಿದರಿರ್ಬೋದು, ಸಂಗೀತ ಇವರೆಲ್ಲ ಸ್ಫೂರ್ತಿಯನ್ನು ಇವತ್ತು ಜನಪದ ಸ್ಫೂರ್ತಿ ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ರಾಜ್ಯಾಧ್ಯಕ್ಷರು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ವಿಶಾಲಾಕ್ಷರು ಒಂದು ದೊಡ್ಡ ಪ್ರಯತ್ನ ಅಜ್ಜಂಪುರ ಅಂತ ಗ್ರಾಮದಲ್ಲಿ ಒಂದು ಕೆಲಸ ಮಾಡೋದು ಒಂದು ದೊಡ್ಡ ಪ್ರಯತ್ನವನ್ನು ವಿಶಾಲಾಕ್ಷರು ಮಾಡಿದ್ದಾರೆ. ಅವರು ಕೂಡ ಎಲ್ಲ ಸಂಘದ ಪದಾಧಿಕಾರಿಗಳು ಜೊತೆ ಒಗ್ಗೂಡಿ ಯಶಸ್ವಿ ಒಂದು ಜನಪದ ಸಮ್ಮೇಳನವನ್ನು ಇವತ್ತು ಮಾಡಿದ್ದಾರೆ. ಇವತ್ತು ಜನಪದ ಸಮ್ಮೇಳನ ಅಂತಂದರೆ ನಾವು KR ಪ್ರಥಮ ಕನ್ನಡ ಸಾಹಿತ್ಯ ಜನಪದ ರತ್ನ ಆಗಮಿಸಿರುವಂತಹ ಈ ಸಮಾರಂಭಗಳನ್ನು ತುಂಬಿರುವಂತಹ ನೀವೆಲ್ಲರೂ ಅಂತ ಹೇಳೋದಕ್ಕೆ ನಾನು ತುಂಬ ಹರ್ಷಿಸ್ತೇನೆ. ನಿಮ್ಮೆಲ್ಲ